ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಆಲಪ್ಪನಗುಡ್ಡೆಯಲ್ಲಿದ್ದೀವಿ. ಬಿಜೆಪಿ ಮುಖಂಡ ಹಾಗೂ ಕ್ಷೀರಕಾಂತ್ಯ ಹರಿಕಾರ ಅಂತ ಕರೆಸ್ಕೊಂಡಿರುವಂತ ಡಿ ಕೃಷ್ಣಕುಮಾರ್ ಅವರ ಹುಟ್ಟುಹಬ್ಬ ನಡೀತಾ ಇದೆ. ಇಲ್ಲೆಲ್ಲ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಅವರೆಲ್ಲ ಕೂಡ ಕೇಕ ಕಟ್ ಮಾಡಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹಾರಗಳನ್ನ ತಂದು ಅವ್ರಿಗೆ ಹಾಕಿ ಅಭಿನಂದನೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆನಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವಿಜಯಲಕ್ಷ್ಮಿ ಅವರು, ಅದೇ ರೀತಿ ಅವ್ರ ಮಗ ಸೇರಿದಂತೆ ತುಂಬಾ ಜನ ಕಾರ್ಯಕರ್ತರು ಕೂಡ ಇದ್ದಾರೆ. ಯಡಿಯೂರು ತಿಮ್ಮೇಗೌಡರು ಸೇರಿದಂಗೆ ತುಂಬಾ ಜನ ಬಿಜೆಪಿ ಕಾರ್ಯಕರ್ತರು, ಡಿ ಕೃಷ್ಣಕುಮಾರ್ ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿದ್ದಾರೆ. ನಾಗರಾಜ್ ಅವರು ಕಗ್ಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಅವರು ಕೂಡ ಇದ್ದಾರೆ. ಈ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಡಿ ಕೃಷ್ಣಕುಮಾರ್ ಅವರ ಇವತ್ತು ಹುಟ್ಟುಹಬ್ಬ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಸಕಲೇಶ್ವರವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಆದ್ರೂ ಕೇಳ್ಕೊತಾ ಇದೀವಿ. ಈ ದಿನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಡಿ ಕೃಷ್ಣಕುಮಾರ್ ಅವರ ಜನ್ಮ ಜಯಂತಿಯನ್ನ ಈ ಒಂದು ಗ್ರಾಮೀಣ ಭಾಗದಲ್ಲಿ ಬಹಳ ಅದ್ದೂರಿಯಾಗಿ ಅಪಾರ ಜನಸ್ತೋಮದೊಂದಿಗೆ ಇವತ್ತು ಆಚರಣೆ ಮಾಡುತ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ, ಸಂತೋಷ ತಂದಿದೆ. ಹುಟ್ಟುಹಬ್ಬಕ್ಕೆ ದೇವರು ಆರೋಗ್ಯ, ಭಾಗ್ಯ, ಸಕಲ ಸಂಪದ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಅವರಿಗೆ ಈ ಕ್ಷೇತ್ರದ ಶಾಸಕರಾಗಿ ಒಂದು ಯೋಗ ಕೂಡಿ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಕೇಳ್ಕೊತೀವಿ. ನಮ್ಮ ಮನೆಯವರು ಹುಟ್ಟಿದ ಇವತ್ತು. ಅವರು ಇಷ್ಟ ದಿವಸ ಒಬ್ಬ ರೈತನ ಮಗನಾಗಿ ಹುಟ್ಟಿ ರೈತನಾಗೆ ಇರೋದು ಕೊನೆ ಇವಾಗ್ಲೂ ರೈತನಾಗೆ ಇರೋದು. ಅವರು ಒಬ್ಬ ಸಾಮಾನ್ಯ ರೈತರ ತರಾನೇ ಅವರು ಜೀವನ ಎಲ್ಲ ಮಾಡ್ಕೊಂಡು ಬಂದಿರೋದು. ಮಗನಾಗಿ ಹುಟ್ಟಿ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರಾಗಿ, ಮತ್ತೆ PLD ಬ್ಯಾಂಕ್ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವ್ರು ಏನೇ ಕೆಲಸ ಮಾಡಿದ್ರು, ಇಷ್ಟು ಕೆಲಸ ಮಾಡಿದ್ರು ಅವರು ಸಾಮಾನ್ಯ ರೈತರ ತರನೇ ಜೀವನ ಮಾಡಿದ್ದಾರೆ. ಇಲ್ಲ ಕುಣಿಗಲ್ ತಾಲೂಕಿನ ಜನದ ರೈತರ ಕಷ್ಟ ಸುಖಗಳು ಅವ್ರಿಗೆ ಅರ್ಥ ಆಗುತ್ತೆ. ಅವ್ರು 4 ಸಾರಿ ಅಭ್ಯರ್ಥಿ ವಿಧಾನಸಭಾ ಸದಸ್ಯತ್ವಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವ್ರ ದುರಾದೃಷ್ಟ ಪಾಪ 4 ಸರಿ ಸೋಲನ್ನಪ್ಪಿದ್ದಾರೆ. ಸಮಯ ಸಂದರ್ಭ ಈ ಬಾರಿನಾದ್ರೂ ಒಬ್ಬ ರೈತರ ಮಗನ್ನ ಗುರುತಿಸಿ ಕುಣಿಗಲ್ ತಾಲೂಕಿನ ಜನ ಅವ್ರಿಗೆ ಬೆಂಬಲ ಕೊಡ್ತಾರೆ, ಅವ್ರನ್ನ ಈ ಸಲ ಶಾಸಕರನ್ನಾಗಿ ಮಾಡ್ತಾರೆ ಅನ್ನೋ ನಾನು ಒಂದು ಆಶೆಯನ್ನು ಇಟ್ಕೊಂಡಿದ್ದೀನಿ. ಹುಟ್ಟುಹಬ್ಬದ ಪರವಾಗಿ ಈ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳು, ಅದೇ ರೀತಿ ನಮ್ಮ ಎಲ್ಲ JDSನ ಮುಖಂಡರು, ಕಾರ್ಯಕರ್ತರುಗಳು ಈ ದಿನ ಪಕ್ಷಾತೀತವಾಗಿ ನನ್ನನ್ನು ಬಂದು ಅಭಿನಂದಿಸಿ ಹಾರೈಸಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರಲಿ ಅಂತ ಶುಭವನ್ನು ಕೋರಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಹಿತೈಷಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇದೇ ರೀತಿ ಇರಲಿ. 2028ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಹೆಚ್ಚಿನ ಆಯುಷ್ಯು ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಮುಂದಿನ 2028ರ ಚುನಾವಣೆಯಲ್ಲಿ ಕುಣಿಗಲ್ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವಾಗಿ ಅಭಿವೃದ್ಧಿಪಡಿಸುವಂಥ ಅವರ ಇಚ್ಛಾಶಕ್ತಿಯನ್ನು ಭಗವಂತ ನೆರವೇರಿಸಲಿ ಅಂತ ನಾವಾದರೂ ಈ ಕುಣಿಗಲ್ ಕ್ಷೇತ್ರದ ಎಲ್ಲ ಅವರ ಅಭಿಮಾನಿಗಳ ಪರವಾಗಿ, NDA ಕಾರ್ಯಕರ್ತರ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಮತ್ತು ಕುಣಿಗಲ್ ಕ್ಷೇತ್ರದ ಭಾಜಪದ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಅವರ ಹಿತೈಷಿಗಳ ಪರವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಮುಖದೊಮ್ಮೆ. ನಮ್ಮ ನಾಯಕರಾದಂತಹ ಡಿ ಕೃಷ್ಣಕುಮಾರ್ ಅವರ ಹುಟ್ಟುಹಬ್ಬ ನಾವೆಲ್ಲರೂ ಬೇರೆ ತಾಲೂಕುಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ನೋಡಿದ್ದೀವಿ. ಒಬ್ಬ ನಾಯಕ ಸೋಲನ್ನು ಅನುಭವಿಸಿದ್ರೆ ಅವ್ರ ಮನೆ ಕಡೆ ಹೋಗೋದನ್ನೇ ಬಿಟ್ಬಿಡ್ತಾರೆ. ಆದರೆ ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ, 4 ಬಾರಿ ಸೋಲನ್ನು ಅನುಭವಿಸಿದ್ದೀವಿ. ಹೌದು, ಅದು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆನೋ ಏನೋ ಒಂದು ಆಗ್ಬಿಟ್ಟಿದೆ. ಆದರೆ ಆದ್ರೂ ಸಹ ಇವತ್ತು ಇಷ್ಟು ಜನಸಂಖ್ಯೆ ನೋಡಿದ್ರೆ ಗೊತ್ತಾಯ್ತದೆ ಜನಸೇವೆ ಎಷ್ಟು ಮಾಡಿದ್ದಾರೆ ಕೃಷ್ಣಕುಮಾರ್ ಅವರು, ಜನರನ್ನ ಎಷ್ಟು ಜನ ಉಳಿಸ್ಕೊಂಡಿದ್ದಾರೆ, ಯಾವ ರೀತಿ ಜನಗಳ ಜೊತೆ ಇದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಅವ್ರು ಹುಟ್ಟುಹಬ್ಬದ ಪ್ರಯುಕ್ತ ಇಷ್ಟು ಜನ ಸೇರಿ ಇವತ್ತೊಂದು ಸಂಭ್ರಮಾಚರಣೆ ರೀತಿ ಆಚರಿಸ್ತಾ ಇದ್ದಾರೆ. ಈ ದಿವಸ ನಮ್ಮ ಕುಣಿಗಲ್ ತಾಲೂಕಿನ ನಾಯಕರಾದಂಥ ಡಿ ಕೃಷ್ಣಕುಮಾರ್ ಅವರ ಹುಟ್ಟುಹಬ್ಬದ ದಿವಸ ಇವತ್ತು. ಮತ್ತು ನಮ್ಮ ಯಡಿಯೂರಿನ ನಾಯಕರಾದಂಥ ನಮ್ಮ ತಿಮ್ಮೇಗೌಡರು ಸಹ ಇವತ್ತೇ ಹುಟ್ಟಿದಬ್ಬ. ಹಾಗಾಗಿ ನಮ್ಮ ಇಡೀ ಕುಣಿಗಲ್ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರೈತರು, ಹೈನುಗಾರರು ಮತ್ತು ಎಲ್ಲ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರುಗಳು ಬಂದು ಇವತ್ತು ನಾಯಕರ ಅಪೇಕ್ಷೆ ಇಲ್ಲದೇ ಆದರೂ ಸಹ ಅವ್ರು ಬೇಡ ಅಂತ ಹೇಳಿದ್ರು ಸಹ ಒಂದು ಅಭಿಮಾನದಿಂದ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಬಂದು ಇವತ್ತು ಅವರ ಹುಟ್ಟುಹಬ್ಬವನ್ನು
ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೆ ಆಯಸ್ಸು ಆರೋಗ್ಯ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ನಾಯಕರ ಡಿ ಕೃಷ್ಣಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಇಲ್ಲಿ ಸೇರಿದ ಜನ ನೋಡಬೇಕು. ಅವ್ರು ಸತತ 4 ಬಾರಿ ಸೋತಿದ್ರು, ಅವ್ರ ಜೊತೆನೇ ಅವ್ರೇನು ಅವ್ರ ಅಭಿಮಾನ. ಇವತ್ತು ಅವ್ರು 4 ಬಾರಿ ಸೋತಿದ್ರೆ ಅವ್ರ ಜೊತೆನೇ ಇದ್ದೀವಿ. ನಮಗೇನು ಆಸೆ ಇಲ್ಲ, ಅವ್ರೇನು ನಮ್ಗೊಂದೇ ಆಸೆ, ಅವರು 2028ಕ್ಕೆ ಶಾಸಕರಾಗಬೇಕು, ಅದೊಂದೇ ಆಸೆ ನಮಗೆ. ಭಗವಂತ ಈಡೇರಿಸ್ಬಿಟ್ಟು ಸಾಕು.